ಅಣ್ಣ ನಮಸ್ಕಾರ. ನಮಸ್ತೆ ಸರ್. ನಿಮ್ದು ಹೆಸರು? ದಾಸಪ್ಪ. ದಾಸಪ್ಪ. ಯಾವ ಊರು? ಕೊಟ್ಗೆರೆ ತಾಲೂಕು ಬುಕ್ಪಟ್ನ. ಬುಕ್ಪಟ್ನ. ಬುಕ್ಪಟ್ನ ಅಂದ್ರೆ ಆ ಕಡೆ ತೋಂಕೆರೆ ರೋಡ್. ತೋಂಕೆರೆ ಸೈಡ್. ತೋಂಕೆರೆ ಸೈಡ್. ಎಷ್ಟು ಜೊತೆ ತಂದಿದ್ದೀರಾ ಸರ್? 2 ಜೊತೆ ತಂದಿದ್ದೆ. 2 ಜೊತೆ. ಏನ್ ಮಾರಿದ್ರಾ? ಒಂದ್ ಜೊತೆ ಮಾರಿದ್ದೀನಿ. ಈಗ ನೋಡ್ತಾ ಇದ್ದಾರೆ. ಈಗ ಇವು ವ್ಯಾಪಾರಕ್ಕೆ ನೋಡ್ತಾವ್ರೆ. ಯಾವ ಊರಣ್ಣ? ವ್ಯಾಪಾರ ಮಾಡಕ್ ಬಂದಿದ್ದೀರಾ? ಎಷ್ಟು ಹೇಳ್ತಾ ಇದೀರಿ ನೀವು? ಸರ್ ನಾನು 1.55 ಹೇಳ್ತಾ ಇದ್ದೀನಿ. 1.55. ಅವ್ರ ಎಷ್ಟು ಕೇಳ್ತಾರ? ಇನ್ನ ಕೇಳ್ತಾರೆ ಸರ್. ನೋಡ್ತಾವ್ರೆ. ನೋಡಿ ನಿಧಾನಕ್ಕೆ ನೋಡ್ರಿ. ನೀವು ಆದಷ್ಟು ನಿಧಾನಕ್ಕೆ ನೋಡಿ, ನಿಮಗ್ ಸಮಾಧಾನ ಆದ್ರೆ ನೀವು ತಗೋಬೇಕು. ಹೌದು ಸರ್. ಎಲ್ಲ ಅಷ್ಟೇ ಸರ್, ಸಮಾಧಾನ ಆದ್ರೇನೆ. ಅವ್ರಿಗೆ ಮನಸ್ಫೂರ್ತಿ ಅವ್ರಿಗೆ ಸಮಾಧಾನ ಆದ್ರೆ ಮಾತ್ರ ತಗೋಬೇಕು, ಇಲ್ಲಾಂದ್ರೆ ಇರಲ್ಲ. ತಗೊಳಲ್ಲ. ಹೌದು. ಅಲ್ಲಿ ಮಂತಕ್ ಹೋಗೋದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸೋದು, ಅವೆಲ್ಲ ಈಗ್ಲೇ ಡಿಸೈಡ್ ಮಾಡಿ. ಡಿಸೈಡ್ ಮಾಡಿ ಅವ್ರ ಸಮಾಧಾನ ಆದ್ರೆ ತಗೋಬಹುದು. ಯಾವ್ದಾದ್ರು ಅಷ್ಟೇ, ಇದು ಇವಂತ ಅಲ್ಲ, ಬೇರೆ ಯಾವನಾಗ್ಲಿ ಯಾವ್ದೇ ವಸ್ತಾಗ್ಲಿ. ಆಮೇಲೆ ಏನನ್ನ ಹಾಕೊಂಡು ಹೋಗಿ ಪಾಲಿಗೆ ಬಂದಿತ್ತು ಪಂಚಾಮೃತ ಅಂತ ಸರ್. ಅಷ್ಟೇ. ದುಡ್ಡು ಎಣಿಸಿ ಬಿಡುಗಡೆ ಕೊಟ್ಮೇಲೆ ಅವ್ರ ಬಿಡುಗಡೆ ಕೊಡತಕ್ಕ ನಮ್ದೇ ವಸ್ತು. ನಿಮ್ದೇ ಜವಾಬ್ದಾರಿ. ಹೌದು. ಇದೊಂದೇ ಜೊತೆನಾ? ಒಂದ್ ಜೊತೆ ಕೊಟ್ಟಿದ್ದೀವಿ ಸರ್. ಅವ್ರು ಎಲ್ಲಿ ಹಾವೇರಿಗೆ ಹೋದ್ರಾ? ಎಷ್ಟು ಕೊಟ್ರಿ? 1.10ಕ್ಕೆ. 1.10 ಕೊಟ್ರಿ. ಚಿಕ್ಕವ ದೊಡ್ಡವ? ಚಿಕ್ಕವೇನೆ. ಚಿಕ್ಕವ ದೊಡ್ಡವೇನಲ್ಲ, ಚಿಕ್ಕ. ಹೊಡೀರ್ ನೋಡೋಣ. ಚಿಕ್ಕವೇನೆ ಸರ್. ಹಂಗೆ ಬನ್ನಿ. ಆಯ್ತು ಸರ್. ಅಲ್ಲಿ ಮಳೆ ಐತಿ ನೋಡ್ಕೊಂಡು. ಬನ್ನಿ ಹಂಗೆ. ಇಲ್ಲೇ ಕಟ್ತೀರಾ? ಸರ್ ಇಲ್ಲೇ. ಅಲ್ಲೇ ಇಲ್ಲೇ ಮೇಲೆ ಕಟ್ಟಿ. ಬನ್ನಿ, ಅಲ್ಲೇ ನಿಂತ್ಕೊಳ್ಳಿ. ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ ನೀವು? ಸುಮಾರು ನಾನು ಒಂದು 20 ವರ್ಷದಿಂದಲೂ ವ್ಯಾಪಾರ ಮಾಡ್ತಾ ಇದ್ದೆ. ಒಂದು 20 ವರ್ಷದಿಂದ. ಮೊದ್ಲೇನ್ ಮಾಡ್ತಿದ್ರಿ? ಅಲ್ಲ, ಒಂದು 20 ವರ್ಷ ಆದ್ಮೇಲೆ ಅಲ್ಲಿಂದಲೂ ದನ ಕಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬಂದಿದ್ದೆ. ನಮ್ದು ಜಮೀನ್ ಜಾಸ್ತಿ ಇಲ್ಲ, ಒಂದ್ 3 ಇದ್ದೀವಿ. 3 ಎಕರೆ ಐತೆ. ನಾವು ಒಂದಿಬ್ರು ಅಣ್ಣ ತಮ್ಮಗಳು ಇದೆ ವ್ಯಾಪಾರ. ಚಿಕ್ಕನು ವ್ಯವಸಾಯ ನಮ್ದು ಇದೆ ವ್ಯಾಪಾರ. ತರೋದು ಕೊಡೋದು ಮಾರೋದು. ಎಷ್ಟಿದೆ ಸರ್? 3 ಎಕರೆ ಇದೆ. 3 ಇದ್ದೀವಿ. 3 ಇದ್ದೀರಾ? 3 ಅಣ್ಣ ತಮ್ಮ. ಅಂದ್ರೆ ವ್ಯವಸಾಯ ಮಾಡ್ಕೊಂಡು ಮೇಯಿಸ್ತೀವಿ. ಮನೆಗೆ ಒಂದ್ 2 ಎಮ್ಮೆ, 2 ನಾಟಿ ದೇಶವೆ, 2 ಸೀಮೆ ಪಡ್ಡೆವೆ, ಒಂದು ಕುರಿ ಮರಿ, ಇಷ್ಟೊಂದವ. ಅಂದ್ರೆ ಉತ್ತಮ ರೈತರು ನೀವು. ಎಲ್ಲ ಇದೆ ಸರ್. ಯಾವಾಗ್ಲೂ ಇರ್ತಾವ? ಎನಿ ಟೈಮ್ ಇರ್ತದೆ. ನಮ್ಗೆ ಹಾಲು ಮೊಸರು ನಾವು ಡೈರಿಗೆ ಹಾಕಲ್ಲ. ಹಾಲು ಮೊಸರು ಹಾಕಿ ಯಾರಪ್ಪ ಬಂದ್ರೆ ಕಾಫಿ ಟೀ ಮಜ್ಜಿಗೆ ಕೊಡ್ತೀವಿ. ಕರೆಕ್ಟ್. ಒಳ್ಳೆ ಕೆಲಸ ಮಾಡ್ತೀವಿ ನಾವು. ತಿರ್ಗಾ ಸೀಮೆಸಿನ ಕಟ್ಟಲ್ಲ. ನಾಟಿ ಹಸ, ನಾಟಿ ಎಮ್ಮೆ. ಒಂದು ಎಮ್ಮೆ ಕರಿತೈತೆ, ಒಂದು ನಾಟಿ ಹಸ ಬಿತ್ತಿಂಬರಾಗೈತಿ ಕರ ಮನೆಯಲ್ಲಿ. ಮಜ್ಜಿಗೆ ತುಪ್ಪ ಎಲ್ಲ ಮಾಡ್ತೀವಿ. ಮಜ್ಜಿಗೆ ತುಪ್ಪ ಮಾಡ್ತೀವಿ. ಆ ತುಪ್ಪ ಹೆಂಗಸರು ಸ್ವಲ್ಪ ಯಾರ ಕೇಳಿದ್ರೆ ಮಾರ್ಕಂತಾರೆ. ಮಜ್ಜಿಗೆ ನಾವು ಮಾರಲ್ಲ. ನೀವು ಅದೃಷ್ಟವಂತರು ನೀವು. ಈ ತರ ನಾಟಿ ಹಸಿನ ತುಪ್ಪ ಯಾರು ತಿನ್ನಕ್ಕಾಗಲ್ಲ. ಈಗೆಲ್ಲ 2,000 2,500 ಹೇಳ್ತಾರೆ ನಾಟಿ ತುಪ್ಪ. ಅದೇ ಸೀಮೆ ತುಪ್ಪ ಆದ್ರೇನು ಕಮ್ಮಿಗೆ ಸಿಗ್ತದೆ. ಹಂಗೆ ನಾಟಿ ನಾಟಿ ಎಮ್ಮೆ, ನಾಟಿ ಎನಿ ಟೈಮ್ ಇರ್ಲೇಬೇಕು ನಮ್ಗೆ. ಆ ತರ ಮೇಂಟೈನ್ ಮಾಡಿ. ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಗೆಲ್ಲ ಎಲ್ಲೂ ಸಿಗಲ್ಲ. ಎಲ್ಲ ಒಂದು ಜೊತೆ ಓರಿ ಕಟ್ತಾರೆ, ನಾಟಿ ಹಸ ಇಲ್ಲ. ನಾಟಿ ಹಸ ಕಟ್ರಿ ಅಂದ್ರೆ ಕಟ್ಟಲ್ಲ. ಹಂಗೆ 70,000 ಕೇಳಿರಿ ಸರ್. ನಂದು ಕೊಟ್ಟಿಲ್ಲ, ಕೊಡಲ್ಲ. ಮನೆಗೆ ಮಕ್ಳು ಮೊಮ್ಮಕ್ಳವ್ರೆ, ಅವ್ರು ಕುಡಿಲಿ, ನಾವು ತಿಂತೀವಿ. ಡೈಲಿ ತುಪ್ಪ ತಿಂತೀವಿ. ಹೌದು, ಚೆನ್ನಾಗಿರ್ತೀರ ಆರೋಗ್ಯ. BP ಶುಗರ್ ಏನಿಲ್ಲ? ಇಲ್ಲ ಸರ್, ಏನಿಲ್ಲ. ನಿಮ್ಗಿರಲ್ಲ ಬಿಡಿ, ಬೇರೆಯವ್ರಿಗೆಲ್ಲ ಇರುತ್ತೆ, ನಿಮ್ಗಿರಲ್ಲ. ಏನಪ್ಪ ಅಂದ್ರೆ ನಿಮ್ಗೆ ಆಲೇ 60 ವರ್ಷನಾ? ನೀವು 30 ವರ್ಷಕ್ಕೆ BP ಶುಗರ್ ಬಂದಿದೆ. ನಮಗೆ ಎಲ್ಲಿ ನಮ್ಮ ಪೈಕಿ ಒಳಗೆ ಇಲ್ಲ. ನಮ್ಮ ಯಾರಾದ್ರೂ ಕೇಳಿ ಕೊಡಿಸ್ತೀರಾ? ಬೇಜಾನ್ ಕೊಡ್ಸಿದ್ದೀನಿ. ನೆನ್ನೆ 2 ಜೊತೆ ಕೊಡ್ತೇವೆ. ಬಳ್ಳಾರಿಗೆ ಒಂದೊಂದು ಲೋಡ್ ಗಟ್ಲೆ ಕೊಡ್ತೀನಿ. ನಂದು ಅದೇ ವ್ಯಾಪಾರ. ಜೀವನ ಅದ್ರಲ್ಲೇ ಜೀವನ. ಸರಿ ಸರಿ. ನಿಮ್ ನಂಬರ್ ಹೇಳ್ರಿ. ನಮ್ಮ ನಂಬರ್ 63 622 78 743. ಸರಿ ಅಣ್ಣ, ಆಯ್ತು. ಅಣ್ಣ ಇದು ಎಲ್ಲಿ ಅಣ್ಣ, ಇದು ಟವಲ್ ಹಾಕ್ಬಿಟ್ಟು ವ್ಯಾಪಾರ ಮಾಡ್ತಿರಲ್ಲ, ಇದ್ರ ಸೀಕ್ರೆಟ್ ಏನು? ಸರ್ ಏನಿಲ್ಲ, ಈತ ಬಂದ ನನ್ ದನ ಕೇಳ್ದ, ನಾನು ಹೇಳ್ದೆ ವ್ಯಾಪಾರನ. ನಾನು 1.60 ಹೇಳ್ತೀನಿ, ಈತ ಏನ್ ಹೇಳ್ದ,
ಇಲ್ಲಣ್ಣ ಕೊಡು ನನಗೆ ವ್ಯವಸಾಯ ಮಾಡ್ಕೋಬೇಕು, ನಾನ್ ಸಾಕ್ಯಬೇಕು, ನಾನು ಒಂದ್ ಜೊತೆ ಕಟ್ಕೋಬೇಕು ಅಂತ ಈತ ಕೇಳ್ದ. ಆಯ್ತು ಹಿಡ್ಕೊಳಪ್ಪ ಅಂತ ನಾನ್ ಕೇಳ್ದೆ. ಆಮೇಲೆ ಪಬ್ಲಿಕ್ ಮಾತಾಡು ಅಂದ. ಇಲ್ಲಪ್ಪ ನಿನ್ ಮಟ್ಟಿ ನೀನ್ ಕೇಳೋದು ನನ್ ಮಟ್ಟಿ ನಾನ್ ವ್ಯಾಪಾರ ಹೇಳ್ಬೋದು, ನಾವು ದೊಡ್ಡವ್ರು ಇದ್ದೀವಿ, ಇಲ್ಲಿ ಬಟ್ಟೆ ಒಳಗೆ ವ್ಯಾಪಾರ ಮಾಡ್ಕೊಂತೀವಿ, ಅರ್ದ್ರೆ ಹಿಡ್ಕ ನಿಮ್ ಪಾರ್ಟಿ ಹೇಳ್ತಾರೆ. ಈಗ ನಾನು ಅವ್ರಿಗೆ ವ್ಯಾಪಾರ ಹೇಳ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದೇ ಸೀಕ್ರೆಟ್. ಇದೇ ಸೀಕ್ರೆಟ್. ಹೌದು ಸರ್, ಇದು ಸತ್ಯದ ವ್ಯಾಪಾರ. ಸರ್ ಇವಾಗ ಏನಾಕತಿ ಅಂದ್ರೆ ಮಾತ್ರ ಸೀಕ್ರೆಟ್ ನನ್ ಕರಿಂ ಬೆಲೆ ಮಂಡ್ಯ ಕಾಡಿನಿಂದ ತಂದಿರೋದವು. ನನ್ ಕರಿಂ ಬೆಲೆ 2 ಲಕ್ಷ. ಇವತ್ತು 2 ಲಕ್ಷ ಹೇಳ್ತಾ ಇಲ್ಲ, ಬಿದ್ದೋಗೈತೆ ವ್ಯಾಪಾರ ಅಂತ ಹೇಳಿ 1.60 ಹೇಳ್ತಾ ಇದ್ದೀನಿ. 1.60 ಹೇಳ್ದಾಗ ಏನಾಕತಿ ಅಂದ್ರೆ ಈತ ಅಂತ 60 ಕನ ಕೇಳ್ಬೋದು, 70 ಕನ ಕೇಳ್ಬೋದು. ಅದು ವ್ಯಾಪಾರ ಕೆಟ್ಟೋಕತಿ. ಆದ್ರಿಂದ ಇದು ಗುಟ್ಟಾದ ವ್ಯಾಪಾರ ಅಂತ ಹೇಳಿ ನಾವು ಸತ್ತಿನಿಂದ ವ್ಯಾಪಾರ ಮಾಡ್ತಾ ಇದ್ವಿ. ಅಂದ್ರೆ ಇದು ಎಂದ್ಲಿಂದ ಇದೆ ಇದು? ತಾತ ಮತ್ತೆ ಕಾಲದಾಗಿಂದಲೂ ಇದು ಕೈ ವ್ಯಾಪಾರ ಇದ್ದೇ ಐತಿ. ನಾವು ಮಾಡಿರೋದಲ್ಲ ಸರ್, ದೊಡ್ಡವ್ರು ಮಾಡಿರೋದು ಇದು ಕೈ ವ್ಯಾಪಾರ. ಅದು ನಾನು ಅಲೆ ಸುಮಾರು ದಿನದಿಂದ ಗೊತ್ತು. ಟವಲ್ ಹಾಕ್ತಾರ, ಅದು ಸೀಕ್ರೆಟ್ ಏನು ಅಂತ ತಿಳ್ಕೊಬೇಕಾಯ್ತು. ಸೀಕ್ರೆಟ್ ಏನಿಲ್ಲ ಸರ್, ಇದೇ ನಾನು ಹೇಳಿದ್ದು ಸರ್, ಇದೇ ಸೀಕ್ರೆಟ್ ಹೇಳಿದ್ದು. ನಾನು 1.5 ಲಕ್ಷ ವ್ಯಾಪಾರ ಹೇಳಿದಾಗ ಈತ ಏನ್ ಮಾಡ್ತಾನೆ, ಲಕ್ಷನೇ ಕಳೆದು 50,000 ಕೇಳ್ಬಿಡ್ತಾನೆ, ಗೊತ್ತಿರೋ ಎತ್ತಿನ ಬೆಲೆ. ಹಿಂದ್ಗಡೆ ನಿಂತಿದ್ದಾನೆ ಮಾಡ್ತಾರೆ, ಅವರು 50,000 ಕೇಳ್ತಾರೆ, ಎತ್ತಿನ ಬೆಲೆ ಕಳೀತಾರೆ. ಹಂಗಾಗಿ ಏನ್ ಮಾಡ್ತೀವಿ ನಾವು ದೊಡ್ಡವ್ರು ಕೂತ್ಕೊಂಡು ಈ ತರ ಬಟ್ಟೆ ಮರೆಗೆ ವ್ಯಾಪಾರ ಮಾಡ್ತೀವಿ. ಒಳ್ಳೆ ಕೆಲಸ. ಮೂರನೇ ವ್ಯಕ್ತಿ ಗೊತ್ತಾಗಲ್ಲ, ನೀವಿಬ್ರೆ ಬಗೆಹರಿಸಬಹುದು. ಚೆನ್ನಾಗಿದೆ ಐಡಿಯಾ. ವ್ಯಾಪಾರ ಆದ್ಮೇಲೆ ಎಲ್ಲಾರ್ಗು ಹೇಳ್ತೀವಿ. ಅವ್ರೇನ್ ಹೇಳಿದ್ರು ಸರಿ ಅಣ್ಣ, ಆಯ್ತು.